ಓಂ ಶಾಂತಿ. ಓಂ ಶಾಂತಿ. ಆತ್ಮಿಕ ಮಕ್ಕಳೇ, ಇಂದಿನ ಈ ಅದ್ಭುತವಾದ ಮತ್ತು ಅತ್ಯಂತ ಆಳವಾದ ಈಶ್ವರೀಯ ಮಹಾವಾಕ್ಯಗಳ ಮಂಥನಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ರಿಗೂ ಸ್ವಾಗತ. ನಾವು ಪ್ರತಿದಿನ ಜಗತ್ತಿನ ಎಷ್ಟೋ ವಿಷಯಗಳನ್ನು ಕೇಳ್ತೇವೆ, ವಿಶ್ಲೇಷಿಸ್ತೇವೆ ಅಲ್ವಾ? ಆದರೆ ಇಂದಿನ ಈ ಆತ್ಮಿಕ ಚಿಂತನೆಯು ನಮ್ಮನ್ನು ಕಳೆದು ಹೋದ ನಮ್ಮ ಮೂಲ ಸ್ವರೂಪದ ಕಡೆಗೆ, ಅಂದ್ರೆ ನಮ್ಮ ಸತ್ಯತೆಯ ಕಡೆಗೆ ಮರಳಿ ಕೊಂಡೊಯ್ಯುವ ಒಂದು ಸುಂದರ ಪಯಣವಾಗಿದೆ. ಖಂಡಿತ ಇದೊಂದು ಆತ್ಮಿಕ ಪಯಣ. ಈ ಪಯಣವನ್ನು ಪ್ರಾರಂಭಿಸುವ ಮುನ್ನ ಒಂದು ಸಣ್ಣ ಆದರೆ ನಮ್ಮೆಲ್ಲರ ಕಣ್ತೆರೆಸುವ ದೃಷ್ಟಾಂತವನ್ನು ನಿಮ್ಮೆಲ್ಲರ ಮುಂದೆ ಇಡಲು ನಾನು ಇಚ್ಛಿಸುತ್ತೇನೆ. ದಯವಿಟ್ಟು ಹೇಳಿ. ಒಮ್ಮೆ ಒಬ್ಬ ಅತ್ಯಂತ ಸುಂದರವಾದ, ಸಕಲ ಐಶ್ವರ್ಯಗಳನ್ನು ಹೊಂದಿದ್ದ, ರತ್ನಖಚಿತ ಕಿರೀಟವನ್ನು ಧರಿಸುತ್ತಿದ್ದ ರಾಜಕುಮಾರನಿದ್ದನು. ಆತನಿಗೆ ಒಂದು ನಾಟಕದಲ್ಲಿ ಪಾತ್ರ ಮಾಡುವ ಅವಕಾಶ ಸಿಕ್ಕಿತ್ತು. ಓಹೋ, ನಾಟಕದಲ್ಲಿ ಪಾತ್ರ? ಹೌದು. ಆ ನಾಟಕದಲ್ಲಿ ಅವನ ಪಾತ್ರ ಒಬ್ಬ ಬಡ, ಅಸಹಾಯಕ ಭಿಕ್ಷುಕನದ್ದಾಗಿತ್ತು. ನಾಟಕ ಪ್ರಾರಂಭವಾಯಿತು. ರಾಜಕುಮಾರ ತನ್ನ ರೇಷ್ಮೆ ವಸ್ತ್ರಗಳನ್ನು ಕಳಚಿ ಹರಿದ ಮುರಿದ ಬಟ್ಟೆಗಳನ್ನು ಧರಿಸಿದನು. ತನ್ನ ರೂಪವನ್ನೇ ಬದಲಾಯಿಸಿಕೊಂಡ. ನಿಖರವಾಗಿ ತನ್ನ ಸುಂದರ ಮುಖಕ್ಕೆಲ್ಲ ಕೊಳೆ ಬಳಿದುಕೊಂಡನು. ವೇದಿಕೆಯ ಮೇಲೆ ನಿಂತು ಕೈಯಲ್ಲಿ ಹಳೆಯದಾದ ಒಂದು ತಟ್ಟೆ ಹಿಡಿದು ಅತ್ಯಂತ ಕರುಣಾಜನಕವಾಗಿ ಕಣ್ಣೀರು ಹಾಕುತ್ತಾ ಬೇಡತೊಡಗಿದನು. ಇಂತಹ ಕಷ್ಟದ ಪಾತ್ರ ಇದು. ಆದರೆ ಅಸಲಿ ವಿಷಯ ಅಲ್ಲಿರಲಿಲ್ಲ. ಅವನು ಆ ಪಾತ್ರದಲ್ಲಿ ಎಷ್ಟು ಆಳವಾಡಿ ಲೀನವಾಗಿ ಹೋದನೆಂದರೆ, ನಾಟಕ ಮುಗಿತು, ವೇದಿಕೆಯ ದೀಪಗಳು ಆರಿದ್ವು, ಆದರೆ ಆತನ ಮನಸ್ಸಿನ ಅಜ್ಞಾನದ ದೀಪ ಬೆಳಗ್ಲೇ ಇಲ್ಲ. ಅಂದ್ರೆ ನಾಟಕ ಮುಗಿದ್ರೂ ತಾನೇ ಭಿಕ್ಷುಕ ಅನ್ಕೊಂಡನಾ? ಹೌದು, ಖಂಡಿತ. ನಾಟಕ ಮುಗಿದ ಮೇಲೂ ತಾನೊಬ್ಬ ಭಿಕ್ಷುಕನೆಂದೇ ನಂಬಿ ರಾಜಮಹಲಿಗೆ ಹಿಂದಿರುಗುವ ಬದಲು ಬೀದಿ ಬೀದಿಗಳಲ್ಲಿ ರಸ್ತೆಯಲ್ಲಿ ನಿಂತು ಒಂದು ತುತ್ತು ಅನ್ನಕ್ಕಾಗಿ ಭಿಕ್ಷೆ ಬೇಡುತ್ತಾ ತನ್ನ ನೈಜ ಸ್ವರೂಪವಾದ ರಾಜವೈಭವವನ್ನು ಸಂಪೂರ್ಣವಾಗಿ ಮರೆತುಬಿಟ್ಟ. ಎಂಥ ವಿಪರ್ಯಾಸದ, ಕರುಣಾಜನಕ ಸ್ಥಿತಿಯಲ್ವಾ ಇದು? ಹೌದು. ಈ ಕಥೆಯನ್ನ ಕೇಳುವಾಗ ನಮ್ಗೆ ಆ ರಾಜಕುಮಾರನ ಮೂರ್ಖತನದ ಬಗ್ಗೆ ಆಶ್ಚರ್ಯವೆನಿಸುತ್ತದೆ. ಆದ್ರೆ ಅಷ್ಟೇ ನೈಜವಾದ ಸತ್ಯ ನಮ್ಮೆಲ್ಲರ ಜೀವನದಲ್ಲೂ ಅಡಗಿದೆ ಅಲ್ವಾ? ಸತ್ಯ. ನಾವೇ ಆ ರಾಜಕುಮಾರರು, ಆನಂದದ ಅಧಿಕಾರಿಗಳು. ಶಾಂತಿಯ ಸಾಗರನ ಮಕ್ಕಳು ನಾವು. ಖಂಡಿತ. ಆದ್ರೆ ನಮ್ಮ ಆ ನೈಜ, ಸತ್ಯ, ಆತ್ಮೀಕ ಸ್ವರೂಪವನ್ನು ಮರೆತು ಈ ಪಂಚತತ್ವಗಳಿಂದಾದ ದೇಹವೇ ನಾನೆಂದು ಭಾವಿಸಿಬಿಟ್ಟಿದ್ದೇವೆ. ಭೌತಿಕ ವಸ್ತುಗಳಿಗಾಗಿ, ಅಲ್ಪಕಾಲದ ಪ್ರೀತಿಗಾಗಿ ಭಿಕ್ಷುಕರಂತೆ ಕಷ್ಟಪಡುತ್ತಿದ್ದೇವೆ. ಖಂಡಿತ. ಈ ದೇಹಾಭಿಮಾನ ಎಂಬುದು ನಮ್ಮನ್ನು ನಮ್ಮ ಸತ್ಯ ಸ್ವರೂಪದಿಂದ ಎಷ್ಟು ದೂರ ಮಾಡಿದೆ ಎಂದರೆ, ನಾವು ಯಾರು ಎಂಬುದನ್ನೇ ನಾವು ಸಂಪೂರ್ಣವಾಗಿ ಮರೆತಿದ್ದೇವೆ. ಹೌದು, ಮರೆತು ಹೋಗಿದ್ದೇವೆ. ಇಂದಿನ ಈ ಆತ್ಮಿಕ ಚಿಂತನೆಯ ಗುರಿಯೇ ಇದು. ಇಂದಿನ ಈಶ್ವರೀಯ ಮಹಾವಾಕ್ಯಗಳ ಆಧಾರದ ಮೇಲೆ ನಾವು ಹೇಗೆ ಈ ಭಿಕ್ಷುಕನ ಪಾತ್ರವೆಂಬ ದೇಹಾಭಿಮಾನದ ಕೊಳೆಯನ್ನು ತೊಳೆದುಕೊಂಡು ವಿಶ್ವದ ಕಲ್ಯಾಣಕಾರಿಗಳಾಗಬೇಕು ಎಂಬುದನ್ನು ಅರಿಯಲಿದ್ದೇವೆ. ಅಂದರೆ ನಮ್ಮ ನಷ್ಟದ ಖಾತೆಯನ್ನು ಮುಚ್ಚಿ ಲಾಭದ ಖಾತೆಗೆ ಹೋಗಬೇಕು. ಹೌದು, ನಮ್ಮ ಸಂಪೂರ್ಣ ನಷ್ಟದ ಖಾತೆಯನ್ನು ಮುಚ್ಚಿ 100% ಲಾಭದ ಖಾತೆಗೆ ಹೇಗೆ ಹೋಗಬೇಕು ಎಂಬ ಆಳವಾದ ರಹಸ್ಯವನ್ನು ಇಂದು ನಾವು ಬಿಡಿಸಲಿದ್ದೇವೆ. ಇದು ಪ್ರತಿಯೊಬ್ಬರಿಗೂ ಅವಶ್ಯಕವಾದ ಜ್ಞಾನ. ಆದರೆ ಇಲ್ಲಿ ನನ್ನದೊಂದು ಪ್ರಾಮಾಣಿಕವಾದ ಪ್ರಶ್ನೆ ಇದೆ. ನಾವು ಪ್ರತಿದಿನ ಜ್ಞಾನವನ್ನು ಕೇಳ್ತೇವೆ ಅಲ್ವಾ? ನಾವು ಶರೀರವಲ್ಲ, ಆತ್ಮ ಎಂಬ ಅರಿವು ನಮ್ಮ ಬುದ್ಧಿಯಲ್ಲಿದೆ. ಆದರೂ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮಿಂದ ಪದೇ ಪದೇ ತಪ್ಪುಗಳು ಏಕಾಗ್ತವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದಕ್ಕೊಂದು ಉದಾಹರಣೆ ಕೊಡಬೇಕೆಂದ್ರೆ, ಮೊಬೈಲ್ ಅಥವಾ ಕಂಪ್ಯೂಟರ್ನ ಸಾಫ್ಟ್ವೇರ್ ಕರಪ್ಟ್ ಆದಾಗ ನೀವು ಎಷ್ಟೇ ಒಳ್ಳೆಯ ಕಮಾಂಡ್ ಕೊಟ್ರೂ ಅದು ತಪ್ಪಾಗಿಯೇ ಕೆಲಸ ಮಾಡ್ತದೆ. ಹೌದು, ಸಿಸ್ಟಮ್ ಹಾಳಾಗಿರುತ್ತದೆ. ಹಾಗೆಯೇ ನಮ್ಮ ಆತ್ಮದ ಮೂಲ ಆಪರೇಟಿಂಗ್ ಸಿಸ್ಟಮ್ ಶಾಂತಿ ಮತ್ತು ಪವಿತ್ರತೆ ಆಗಿದೆ. ಆದರೆ ಈ ದೇಹಾಭಿಮಾನ ಎಂಬ ವೈರಸ್ ನಮ್ಮೊಳಗೆ ಹೊಕ್ಕಾಗ ನಾವು ಮಾಡುವ ಕರ್ಮಗಳೆಲ್ಲವೂ ತಪ್ಪಾಗ್ತವೆ ಅಲ್ವಾ? ಅತ್ಯಂತ ಸೂಕ್ತವಾದ ಮತ್ತು ಆಳವಾದ ಉದಾಹರಣೆ ಇದು. ದೇಹಾಭಿಮಾನವು ನಿಖರವಾಗಿ ಒಂದು ವೈರಸ್ನಂತೆಯೇ ಕೆಲಸ ಮಾಡುತ್ತದೆ. ಬಾಬಾ ಹೇಳ್ತಾರೆ, ಯಾವುದೇ ಪ್ರಕಾರದ ತಪ್ಪುಗಳಾಗಲು ಮುಖ್ಯ ಕಾರಣವೇ ದೇಹಾಭಿಮಾನ. ಅಂದ್ರೆ ಜ್ಞಾನವಿದ್ದರೂ ಈ ವೈರಸ್ ಕೆಲಸ ಮಾಡ್ತದೆ. ಖಂಡಿತ. ಈ ದೇಹಾಭಿಮಾನದ ಕಾರಣದಿಂದಲೇ ಜ್ಞಾನದ ಅರಿವಿದ್ದರೂ ಮಕ್ಕಳಿಂದ ಅನೇಕ ತಪ್ಪುಗಳಾಗುತ್ತವೆ. ಸೇವೆ ಮಾಡುವಾಗಲೂ ನಮ್ಮಲ್ಲಿ ನಾನೇ ಶ್ರೇಷ್ಠ, ನಾನು ಮಾಡಿದೆ ಎಂಬ ಒಂದು ರೀತಿಯ ಅಹಂಕಾರ ಉಂಟಾಗುತ್ತದೆ. ಓಹೋ, ಸೇವೆಯಲ್ಲೂ ಅಹಂಕಾರ ಬರುತ್ತದೆಯಾ? ಹೌದು. ಅಥವಾ ಕೆಲವೊಮ್ಮೆ ಕರ್ಮಗಳಲ್ಲಿ ನಿರ್ಲಕ್ಷ್ಯ ಬರುತ್ತದೆ.
ಇದ್ರಿಂದ ಏನಾಗ್ತದೆ ಅಂದ್ರೆ ನಾವು ಈಶ್ವರ್ಯ ಸೇವೆಯಲ್ಲಿದ್ರೂ ಅನ್ಯರಿಗೆ ನಮ್ಮ ಮೇಲೆ ನಮ್ಮ ಜ್ಞಾನದ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂತಹ ಕರ್ಮಗಳು ಜರುಗುತ್ತವೆ. ಇದು ಬಹಳ ಸೂಕ್ಷ್ಮವಾದ ವಿಷಯ. ನಿಜ. ನಾವು ಪಕ್ಕಾ ಆತ್ಮಾಭಿಮಾನಿಯಾಗಿದ್ದೇವೆ ಎಂದು ನಾವೇ ತಿಳಿದುಕೊಂಡ್ರೂ ಒಳಗಿರುವ ಸೂಕ್ಷ್ಮ ದೇಹಾಭಿಮಾನವು ನಮ್ಮನ್ನು ವಂಚಿಸುತ್ತದೆ. ಆದ್ರಿಂದಲೇ ಬಾಬಾ ಹೇಳುತ್ತಾರೆ, ಆತ್ಮಾಭಿಮಾನಿಗಳಾಗಿರಿ, ಯಾವುದೇ ಅಕರ್ತವ್ಯ ಮಾಡಬೇಡಿ. ಅಂದ್ರೆ ಸೈದ್ಧಾಂತಿಕವಾಗಿ ನಾವು ಲಾಭದ ಖಾತೆಯಲ್ಲಿ ಇದ್ದೆವು ಎಂದುಕೊಂಡ್ರು, ಪ್ರಾಯೋಗಿಕವಾಗಿ ಯಾರಾದರೂ ನಮ್ಮನ್ನು ನಿಂದಿಸಿದಾಗ ಅಥವಾ ನಮ್ಮ ಕೆಲಸದಲ್ಲಿ ಅಡೆತಡೆಗಳು ಬಂದಾಗ ಆ ದೇಹಾಭಿಮಾನದ ವೈರಸ್ ತಕ್ಷಣವೇ ಆಕ್ಟಿವೇಟ್ ಆಗ್ಬಿಡ್ತದೆ. ಖಂಡಿತ ಆಕ್ಟಿವೇಟ್ ಆಗ್ತದೆ. ನಾವು ಕೋಪಗೊಳ್ತೇವೆ, ಪ್ರತಿಕ್ರಿಯಿಸುತ್ತೇವೆ. ಅಂದ್ರೆ ಇದೊಂದು ರೀತಿಯ ನಿರಂತರವಾದ ಒಳಗಿನ ಯುದ್ಧವಿದ್ದಂತೆ. ನಾವು ಹೊರಗಡೆ ಶಾಂತವಾಗಿ ಕಾಣಬಹುದು, ಆದರೆ ನಮ್ಮ ಮನಸ್ಸಿನೊಳಗೆ ಪ್ರತಿನಿತ್ಯ ಹೋರಾಟ ನಡೆಯುತ್ತಲೇ ಇರುತ್ತದೆ. ಈ ಯುದ್ಧವನ್ನು ನಾವು ಹೇಗೆ ಎದುರಿಸುವುದು? ಹೌದು, ಇದು ನಿರಂತರವಾದ ಹೋರಾಟವೇ. ಬಾಬಾ ಹೇಳುತ್ತಾರೆ, ಇದು ಪಾಂಡವರ ಆತ್ಮಿಕ ಯುದ್ಧವಾಗಿದೆ. ಓಹೋ, ಪಾಂಡವರ ಆತ್ಮಿಕ ಯುದ್ಧ. ಹೌದು. ಭೌತಿಕ ಪ್ರಪಂಚದಲ್ಲಿ ಜನರಿಗೆ ಮಹಾಭಾರತ ಯುದ್ಧವನ್ನು ರಥ, ಆನೆ, ಕುದುರೆಗಳು ಮತ್ತು ಶಸ್ತ್ರಾಸ್ತ್ರಗಳ ಸ್ಥೂಲವಾದ ಯುದ್ಧವಾಗಿ, ರಕ್ತಪಾತವಾಗಿ ಕಥೆಗಳಲ್ಲಿ ತೋರಿಸಲಾಗಿದೆ. ನಿಜ, ನಾವು ಹಾಗೆಯೇ ಕೇಳಿದ್ದೇವೆ. ಆದರೆ ವಾಸ್ತವದಲ್ಲಿ ಮಾಯೆಯೊಂದಿಗಿನ ಈ ಯುದ್ಧವು ಅಂತ್ಯದವರೆಗೂ ನಡೆಯುವ ಗುಪ್ತ ಯುದ್ಧವಾಗಿದೆ. ಇದು ಯಾರಿಗೂ ಹೊರಗಿನ ಕಣ್ಣುಗಳಿಗೆ ಕಾಣುವುದಿಲ್ಲ. ಅಂದ್ರೆ ಇದು ನಮ್ಮ ಒಳಗಿನ ಯುದ್ಧ. ಖಂಡಿತ. ಇದು ನಮ್ಮ ಒಳಗಿನ ವಿಕಾರಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಮತ್ತು ಮೂಲ ದೇಹಾಭಿಮಾನದ ವಿರುದ್ಧದ ಯುದ್ಧ. ಈ ಗುಪ್ತ ಯುದ್ಧದಲ್ಲಿ ವಿಜಯಶಾಲಿಯಾಗಬೇಕೆಂದರೆ ಕೇವಲ ಒಂದು ಉಪಾಯವಿದೆ. ಆ ಉಪಾಯ ಯಾವುದು? ಬಾಬಾ ಹೇಳ್ತಾರೆ, ನಾವು ಅನ್ಯರ ಸಂಗವನ್ನು, ಅಂದ್ರೆ ಲೌಕಿಕ ಆಕರ್ಷಣೆಗಳನ್ನು ಬಿಟ್ಟು ಕೇವಲ ಒಬ್ಬ ತಂದೆಯ ಸಂಗವನ್ನು ಮಾಡಬೇಕು. ಎಂಥ ಅದ್ಭುತವಾದ ಪರಿಕಲ್ಪನೆ! ಈ ಗುಪ್ತ ಯುದ್ಧದಲ್ಲಿ ಗೆಲ್ಲಲು ನಾವು ಒಬ್ಬ ತಂದೆಯ ಸಂಗ ಮಾಡಬೇಕು. ಆದರೆ ಪ್ರಾಯೋಗಿಕವಾಗಿ ಈ ಆತ್ಮಿಕ ಯುದ್ಧದಲ್ಲಿ ನಮ್ಮ ಆಯುಧಗಳು ಯಾವುವು? ಆಯುಧಗಳ ಬಗ್ಗೆ ಕೇಳ್ತಿದ್ದೀರಿ? ಹೌದು. ಭೌತಿಕ ಯುದ್ಧದಲ್ಲಿ ಕತ್ತಿ, ಗುರಾಣಿಗಳಿರುತ್ತವೆ. ನಮ್ಮ ಬಳಿ ಏನಿದೆ? ಮತ್ತು ನಮ್ಮದೇ ಆದ ಈ ಆಂತರಿಕ ಯುದ್ಧದ ನಡುವೆಯೂ ನಾವು ಇಡೀ ವಿಶ್ವದ ಕಲ್ಯಾಣಕಾರಿಗಳಾಗೋದು ಹೇಗೆ? ಈ ಆತ್ಮಿಕ ಯುದ್ಧದಲ್ಲಿ ನಮ್ಮ ಆಯುಧಗಳೇ ಜ್ಞಾನ ಮತ್ತು ಯೋಗ. ಆದರೆ ವಿಶ್ವ ಕಲ್ಯಾಣಕ್ಕಾಗಿ ತಂದೆ ನಮಗೆ ಅತ್ಯಂತ ಪ್ರಬಲವಾದ ಸಾಧನಗಳನ್ನು ನೀಡಿದ್ದಾರೆ. ಆ ಸಾಧನಗಳು ಯಾವುವು? ಬಾಬಾ ಹೇಳುತ್ತಾರೆ, ಎಲ್ಲರಿಗೂ ಸುಖದ ಮಾರ್ಗವನ್ನು, ಸತ್ಯದ ದಾರಿಯನ್ನು ತಿಳಿಸಬೇಕಾಗಿದೆ. ಇದಕ್ಕಾಗಿ ಬಾಬಾ 6 ಮುಖ್ಯ ಚಿತ್ರಗಳ ಬಗ್ಗೆ, ಅಂದ್ರೆ ಜ್ಞಾನದ ಚಾರ್ಟ್ಗಳ ಬಗ್ಗೆ ವಿವರಿಸಿದ್ದಾರೆ. ಓಹೋ, ಆ 6 ಚಿತ್ರಗಳು? ಹೌದು. ಅವುಗಳೆಂದರೆ ತ್ರಿಮೂರ್ತಿ, ಗೋಲ ಅಂದ್ರೆ ಸೃಷ್ಟಿಚಕ್ರ, ಕಲ್ಪವೃಕ್ಷ, ಏಣಿ, ಲಕ್ಷ್ಮೀನಾರಾಯಣ ಮತ್ತು ಶ್ರೀಕೃಷ್ಣನ ಚಿತ್ರ. ಈ 6 ಚಿತ್ರಗಳು ಪೂರ್ಣ ಪ್ರದರ್ಶನಿಯಾಗಿವೆ. ಅಂದ್ರೆ ಇದರಲ್ಲಿ ಸಂಪೂರ್ಣ ಜ್ಞಾನವಿದೆಯಾ? ಖಂಡಿತ. ಇದರಲ್ಲಿ ಇಡೀ ಬ್ರಹ್ಮಾಂಡದ, ಮಾನವಕುಲದ ಇತಿಹಾಸ ಮತ್ತು ಭವಿಷ್ಯದ ಜ್ಞಾನದ ಸಾರವೇ ಅಡಗಿದೆ. ಕೇವಲ 6 ಚಿತ್ರಗಳಲ್ಲಿ ಇಡೀ ಬ್ರಹ್ಮಾಂಡದ ರಹಸ್ಯ? ಆದರೆ ಮುರಳಿಯಲ್ಲಿ ಈ ಚಿತ್ರಗಳ ಗಾತ್ರ ಮತ್ತು ಅದನ್ನು ಪ್ರದರ್ಶಿಸುವ ಸ್ಥಳಗಳ ಬಗ್ಗೆಯೂ ಅತ್ಯಂತ ನಿರ್ದಿಷ್ಟವಾದ, ಸ್ಪಷ್ಟವಾದ ನಿರ್ದೇಶನಗಳಿವೆ ಅಲ್ವಾ? ಹೌದು, ಬಹಳ ಸ್ಪಷ್ಟವಾದ ನಿರ್ದೇಶನಗಳಿವೆ. ಅಷ್ಟೊಂದು ದೊಡ್ಡ ಗಾತ್ರದ ಚಿತ್ರಗಳು ಏಕೆ ಬೇಕು? ಮತ್ತು ಕೆಲವು ನಿರ್ದಿಷ್ಟ ನಗರಗಳನ್ನು ಮಾತ್ರ ಏಕೆ ಹೆಸರಿಸಲಾಗಿದೆ? ಇದರ ಹಿಂದಿನ ರಹಸ್ಯವೇನು? ಇದೊಂದು ಬಹಳ ಮುಖ್ಯವಾದ ತಂತ್ರ. ಬಾಬಾ ಹೇಳ್ತಾರೆ, ಈ ಚಿತ್ರಗಳನ್ನು 6 ಅಡಿ ಅಗಲ ಮತ್ತು 9 ಅಡಿ ಉದ್ದದ ದೊಡ್ಡ ಶೀಟಿನ ಮೇಲೆ ಹಿಂದಿ ಮತ್ತು ಆಂಗ್ಲ ಭಾಷೆಗಳಲ್ಲಿ ಮಾಡಿಸಬೇಕು. 6 ಅಡಿ ಅಗಲ ಮತ್ತು 9 ಅಡಿ ಉದ್ದ ಬಹಳ ದೊಡ್ಡದಾಯ್ತಲ್ವಾ? ಹೌದು. ಇಷ್ಟು ಬೃಹತ್ ಗಾತ್ರವೇಕೆಂದರೆ ಇವು ದೂರದಿಂದಲೇ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣುವಂತಿರಬೇಕು. ಒಂದು ಬೃಹತ್ ಚಿತ್ರವು ನಮ್ಮ ಬುದ್ಧಿಯ ತರ್ಕವನ್ನು ಮೀರಿ ನೇರವಾಗಿ ಆತ್ಮದ ಮೇಲೆ ಪ್ರಭಾವ ಬೀರುತ್ತದೆ. ಅದು ಸತ್ಯ. ನೋಡಿದ ತಕ್ಷಣ ಆಕರ್ಷಿಸುತ್ತದೆ. ಇನ್ನು ಸ್ಥಳಗಳ ಬಗ್ಗೆ ಹೇಳೋದಾದ್ರೆ, ದೆಹಲಿ, ಬಾಂಬೆ, ಕಲ್ಕತ್ತಾ ಮತ್ತು ಆಗ್ರಾದಂತಹ ಮುಖ್ಯ ನಗರಗಳಲ್ಲಿ ಇವುಗಳನ್ನು ಇಡಬೇಕು. ಏಕೆಂದ್ರೆ ಈ ನಗರಗಳು ಆಡಳಿತಾತ್ಮಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾಗಿವೆ. ಅಂದ್ರೆ ಅಲ್ಲಿ ಬಹಳಷ್ಟು ಜನರು ಸೇರ್ತಾರಲ್ವಾ? ಖಂಡಿತ. ಅಲ್ಲಿ ಸರ್ಕಾರದ ದೊಡ್ಡ ಸಭೆಗಳು ನಡೆಯುತ್ತವೆ, ದೇಶ-ವಿದೇಶಗಳ ಪ್ರಮುಖ ನಾಯಕರು, ಪ್ರವಾಸಿಗರು ಬರುತ್ತಾರೆ. ಅಂಥ ಮುಖ್ಯ ಸ್ಥಾನಗಳಲ್ಲಿ ಈ ಪ್ರದರ್ಶನವನ್ನು ಇಟ್ರೆ ಜ್ಞಾನವನ್ನು ತಿಳಿದುಕೊಳ್ಳಲು ಸಾವಿರಾರು ಮಂದಿ ಬರುತ್ತಾರೆ. ಇದು ಬಹಳ ದೊಡ್ಡ ಮಟ್ಟದ ಸೇವೆ. ಹೌದು.
ಮೇಲಿನ ಮಟ್ಟದಲ್ಲಿ ಒಂದು ಸತ್ಯದ ಅರಿವಾದರೆ ಅದು ಇಡೀ ವಿಶ್ವಕ್ಕೆ ಸುಲಭವಾಗಿ ತಲುಪುತ್ತದೆ. ಆದರೆ ಇಲ್ಲಿ ಅತ್ಯಂತ ಕಟ್ಟುನಿಟ್ಟಿನಾದ ನಿಯಮವೆಂದರೆ ಈ ಜ್ಞಾನವನ್ನು ನೀಡುವಾಗ ಯಾರಿಂದಲೂ ಒಂದು ಪೈಸೆಯನ್ನು ಪಡೆಯಬಾರದು. ಓಹೋ, ಸಂಪೂರ್ಣ ಉಚಿತ ಸೇವೆ. ಹೌದು, ಬಾಬಾ ಹೇಳ್ತಾರೆ, ಇದು ಸಂಪೂರ್ಣ ನಿಷ್ಕಾಮ ಸೇವೆ. ಇದು ನಿಜಕ್ಕೂ ಬೇಹದ್ದಿನ ಷರತ್ತುಗಳಿಲ್ಲದ ಸೇವೆ. ಆದರೆ ಇಂತಹ ಬೃಹತ್ ಮಟ್ಟದ ಪ್ರದರ್ಶನಗಳನ್ನು ಆಯೋಜಿಸುವಾಗ ಅನೇಕರು ಒಟ್ಟಿಗೆ ಸೇರಿ ಸೇವೆ ಮಾಡಬೇಕಾಗತ್ತದೆ ಅಲ್ವಾ? ಕಮಿಟಿ ಮಾಡಿ ಸೇವೆ ಮಾಡಬೇಕು. ಹೌದು, ಸೇವೆ ಮಾಡುವಾಗ ಭಿನ್ನಾಭಿಪ್ರಾಯಗಳು ಬರುವುದು, ನನ್ನ ಐಡಿಯಾ ಚೆನ್ನಾಗಿದೆ, ನನ್ನ ಮಾತು ಕೇಳಿಲ್ಲ ಎಂಬ ಅಹಂಕಾರದ ಸಂಘರ್ಷಗಳು ಬರುವುದು ಸಹಜ. ಈ ಆಂತರಿಕ ಯುದ್ಧವನ್ನು ಗೆಲ್ಲುತ್ತಲೇ ನಾವು ಒಟ್ಟಾಗಿ ಸೇವೆ ಮಾಡುವುದು ಹೇಗೆ? ಅದಕ್ಕಾಗಿಯೇ ತಂದೆ ಒಂದು ಸುಂದರವಾದ ಆಳವಾದ ಪರಿಕಲ್ಪನೆಯನ್ನು ನೀಡಿದ್ದಾರೆ. ಬಾಬಾ ಹೇಳ್ತಾರೆ, ಕಮಿಟಿ ಮಾಡಿ ಪರಸ್ಪರ ಕ್ಷೀರಖಂಡವಾಗಿ ಸರ್ವೀಸಿನ ಒಳ್ಳೊಳ್ಳೆಯ ಯುಕ್ತಿಗಳನ್ನು ರಚಿಸಿ ಎಂದು. ಕ್ಷೀರಖಂಡ ಅಂದ್ರೆ ಏನು? ನೋಡಿ, ಕ್ಷೀರ ಎಂದರೆ ಹಾಲು, ಖಂಡ ಎಂದರೆ ಸಕ್ಕರೆ. ಹಾಲಿನಲ್ಲಿ ಸಕ್ಕರೆ ಬೆರೆತಾಗ ಏನಾಗುತ್ತದೆ ಗಮನಿಸಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿ ಹೋಗ್ತದೆ. ನಿಖರವಾಗಿ, ಸಕ್ಕರೆಯು ಕರಗಿ ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು, ತನ್ನ ರೂಪವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತದೆ. ಆದರೆ ಆ ಇಡೀ ಹಾಲಿಗೆ ತನ್ನ ಸಿಹಿಯನ್ನು ನೀಡುತ್ತದೆ. ಇಂತಹ ಸುಂದರವಾದ ಉದಾಹರಣೆ. ಹೌದು, ಹಾಗೆಯೇ ಸೇವೆ ಮಾಡುವಾಗ ಮಕ್ಕಳಲ್ಲಿ ನಾನು, ನನ್ನದು ಎಂಬ ಅಹಂಕಾರ ಸಂಪೂರ್ಣವಾಗಿ ಕರಗಿ ಹೋಗಬೇಕು. ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ, ಒಗ್ಗಟ್ಟಿನಿಂದ ಬೆರೆತು, ಯಾವ ಕೀರ್ತಿಯ ಅಪೇಕ್ಷೆಯೂ ಇಲ್ಲದೆ ಕೇವಲ ಸಿಹಿಯನ್ನು ಹಂಚುವ ಸೇವೆ ಮಾಡಬೇಕು. ಅಂದ್ರೆ ನನ್ನ ಹೆಸರಾಗಬೇಕು ಎಂಬ ಆಸೆ ಇರಬಾರ್ದು. ಖಂಡಿತ. ದೇಹಾಭಿಮಾನವಿದ್ದರೆ ಅಲ್ಲಿ ಸಂಘರ್ಷ ಬರುತ್ತದೆ. ಆತ್ಮಾಭಿಮಾನವಿದ್ದರೆ ಅಲ್ಲಿ ಕ್ಷೀರಖಂಡದಂತಹ ಮಧುರತೆ ಇರುತ್ತದೆ. ಕ್ಷೀರಖಂಡದಂತಹ ಸೇವೆ ಎಂತಹ ಮಧುರವಾದ ಕಲ್ಪನೆ. ನಮ್ಮ ಅಹಂಕಾರವನ್ನು ಕರಗಿಸಿ ಕೇವಲ ಸಿಹಿಯನ್ನು ಹಂಚುವುದು. ಹೌದು, ಸತ್ಯ. ಆದರೆ ನಮ್ಮ ಅಹಂಕಾರವನ್ನು ಕರಗಿಸಲು ಮೊದಲು ನಾವ್ಯಾರೋ ಮತ್ತು ಭಗವಂತ ಯಾರು ಎಂಬುದು ನಮಗೆ ಸ್ಪಷ್ಟವಾಗಿರಬೇಕು ಅಲ್ವಾ? ಹೌದು, ತಂದೆ ಮತ್ತು ಮಗುವಿನ ಸಂಬಂಧ ಸ್ಪಷ್ಟವಿರಬೇಕು. ಭಕ್ತಿ ಮಾರ್ಗದಲ್ಲಿ ನಾವು ಅನೇಕ ಮಾತುಗಳನ್ನು ಕೇಳಿದ್ದೇವೆ. ಮುಖ್ಯವಾಗಿ ಆತ್ಮವು ಪರಮಾತ್ಮನ ಒಂದು ಅಂಶ, ಅಂದ್ರೆ ನಾವು ಭಗವಂತನ ತುಂಡುಗಳು ಎಂದು, ಹಾಗೆ ಭಗವಂತನು ಯುಗ ಯುಗಗಳಲ್ಲಿ ಪ್ರತಿಯೊಂದು ಯುಗದಲ್ಲೂ ಅವತರಿಸುತ್ತಾನೆ ಎಂದು ಹೇಳ್ತಾರಲ್ವಾ? ಬಹಳ ಜನರು ಹೀಗೇ ನಂಬುತ್ತಾರೆ. ನಾವು ಭಗವಂತನ ತುಂಡುಗಳೇ ಆಗಿದ್ದರೆ ನಮ್ಮಲ್ಲಿ ಈ ಅಹಂಕಾರ, ಈ ದೇಹಾಭಿಮಾನ ಏಕೆ ಬಂತು? ಈ ನಂಬಿಕೆಗರ ಸತ್ಯಾಸತ್ಯತೆ ಏನು? ಇದು ಭಕ್ತಿ ಮಾರ್ಗದಲ್ಲಿರುವ ಅತಿ ದೊಡ್ಡ ಗೊಂದಲ. ಬಾಬಾ ಹೇಳುತ್ತಾರೆ, ಆತ್ಮ ಎಂದೂ ಪರಮಾತ್ಮನ ಅಂಶ ಆಗಲೂ ಸಾಧ್ಯವಿಲ್ಲ. ಓಹೋ, ಅಂಶ ಅಲ್ಲ ಅಂತೀರಾ? ಖಂಡಿತ ಅಲ್ಲ. ಇಲ್ಲಿ ನಾವು ಮಾತೇಶ್ವರಿಜಿಯವರ ಅಂದ್ರೆ ಮಾಮಾ ಅವರ ಅಮೂಲ್ಯವಾದ ಮತ್ತು ಅತ್ಯಂತ ತರ್ಕಬದ್ಧವಾದ ಮಹಾವಾಕ್ಯಗಳನ್ನು ಕಡ್ಡಾಯವಾಗಿ ಸ್ಮರಿಸಬೇಕು. ಮಾಮಾ ಅವರು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರಲ್ವಾ? ಹೌದು, ಮಾಮಾ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಪರಮಾತ್ಮನು ಅನಾದಿ ಮತ್ತು ಅವಿನಾಶಿ ಎಂದು ಎಲ್ಲರೂ ಒಪ್ಪುತ್ತಾರೆ. ಅಂದಾಗ ಅವಿನಾಶಿಯಾದ, ಎಂದಿಗೂ ನಾಶವಾಗದ ಪರಮಾತ್ಮನನ್ನು ತುಂಡು ತುಂಡು ಮಾಡಲು ಹೇಗೆ ಸಾಧ್ಯ? ಅವಿನಾಶಿಯನ್ನು ಕತ್ತರಿಸಲು ಸಾಧ್ಯವಿಲ್ಲ. ಸತ್ಯ. ಅಂಶ ಎಂದರೆ ಒಂದು ಒಡೆದ ತುಂಡು ಅಥವಾ ಭಾಗ. ನಾವು ಆತ್ಮಗಳು ಆ ಪರಮಪಿತನ ವಂಶಜರು, ಅಂದ್ರೆ ಮಕ್ಕಳೇ ಹೊರತು ಆತನ ದೇಹದ ತುಂಡುಗಳಲ್ಲ ಅಥವಾ ಅಂಶಗಳಲ್ಲ. ನಾವು ಮಕ್ಕಳಾದ ಕಾರಣವೇ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಅಧಿಕಾರ ನಮಗಿದೆ. ಹೌದು, ಇದು ಬುದ್ಧಿಗೆ ಸ್ಪಷ್ಟವಾಗಿ ಅರ್ಥವಾಗುವ ವಿಚಾರ. ಅವಿನಾಶಿಯನ್ನು ತುಂಡರಿಸಲು ಸಾಧ್ಯವೇ ಇಲ್ಲ. ಆದರೆ ನಾವು ಆತನ ಮಕ್ಕಳಾಗಿದ್ರೆ ನಮ್ಮಲ್ಲಿ ತಂದೆಯಷ್ಟೇ ಶಕ್ತಿಯೇಕಿಲ್ಲ. ಇದು ಸಹಜವಾದ ಪ್ರಶ್ನೆ. ನಮ್ಮಲ್ಲಿ ಕೆಲವರು ಶಕ್ತಿಶಾಲಿಗಳು, ಕೆಲವರು ದುರ್ಬಲರು ಏಕೆ? ಇದಕ್ಕೆ ಮಾಮಾ ಅವರು ನೀಡಿದ ಆ ಬಲ್ಬ್ನ ಉದಾಹರಣೆ ನಿಜಕ್ಕೂ ಕಣ್ತೆರೆಸುತ್ತದೆ ಅಲ್ವಾ? ಖಂಡಿತ. ಮಾಮಾ ಅವರ ಆ ಬಲ್ಬ್ ಉದಾಹರಣೆ ಅತ್ಯದ್ಭುತವಾಗಿದೆ. ಹೇಗೆ ಬೇರೆ ಬೇರೆ ಬಲ್ಬ್ಗಳಲ್ಲಿ ಪವರ್ ಅಂದ್ರೆ ವೋಲ್ಟೇಜ್ ಹೆಚ್ಚು ಕಡಿಮೆ ಇರುತ್ತದೆಯೋ, ಅಂದರೆ ಕೆಲವು 40 ವ್ಯಾಟ್, ಕೆಲವು 100 ವ್ಯಾಟ್ ಇರುತ್ತದೆಯೋ ಹಾಗೆ. ಹೌದು, ಹಾಗೆಯೇ ಪ್ರತಿಯೊಂದು ಆತ್ಮದ ಶಕ್ತಿಯ ಧಾರಣಾ ಸಾಮರ್ಥ್ಯದಲ್ಲೂ ವ್ಯತ್ಯಾಸವಿರುತ್ತದೆ. ಆದರೆ ಆ ಎಲ್ಲ ಬಲ್ಬ್ಗಳಿಗೆ ವಿದ್ಯುತ್ ಒದಗಿಸುವ ಪವರ್ ಹೌಸ್ ಒಂದೇ ಆಗಿರ್ತದೆ. ಆ ಪವರ್ ಹೌಸ್ ಪರಮಾತ್ಮ. ಖಂಡಿತ. ಪರಮಾತ್ಮನು ಆ ಸರ್ವಶಕ್ತಿವಂತ ಪವರ್ ಹೌಸ್ ಆಗಿದ್ದಾನೆ. ಆತನ ಶಕ್ತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಆತನು ಪರಮ ಜ್ಯೋತಿಯಾಗಿದ್ದಾನೆ. ಎಂತಹ ಸರಳವಾದ ಆದರೆ ಗಹನವಾದ ಉದಾಹರಣೆ. ಇನ್ನು ಭಗವಂತನು ಯುಗಯುಗಗಳಲ್ಲಿ ಬರುತ್ತಾನೆ ಎಂಬ ನಂಬಿಕೆಯ ಬಗ್ಗೆಯೂ ಮಾಮಾ ಸ್ಪಷ್ಟಪಡಿಸುತ್ತಾರೆ. ಪ್ರತಿಯೊಂದು ಯುಗದಲ್ಲೂ ಬರ್ತಾನಾ? ಇಲ್ಲ,
ಒಂದು ವೇಳೆ ಪರಮಾತ್ಮನು ಸೃಷ್ಟಿಚಕ್ರದ ಮಧ್ಯದಲ್ಲಿ ಅಂದ್ರೆ ಯುಗಯುಗಗಳಲ್ಲಿ ಬಂದಿದ್ರೆ ಆತನು ಬಂದು ಎಲ್ಲರಿಗೂ ಸದ್ಗತಿ ಸುಖ ಶಾಂತಿಯನ್ನು ನೀಡಿದ ಮೇಲೆ ಮತ್ತೆ ಮನುಷ್ಯರಿಗೆ ದುರ್ಗತಿ ಏಕೆ ಬರುತ್ತಿತ್ತು? ಇದು ಬಹಳ ತರ್ಕಬದ್ಧವಾದ ಪ್ರಶ್ನೆ. ಭಗವಂತನ ಕೆಲಸವು ಶಾಶ್ವತವಾಗಿರ್ಬೇಕಿತ್ತಲ್ವಾ? ನಿಖರವಾಗಿ. ಆದ್ದರಿಂದ ಪರಮಾತ್ಮನು ಬರುವುದು ಈ ಕಲ್ಪದ ಅಂತ್ಯದಲ್ಲಿ, ಈ ಸಂಗಮಯುಗದಲ್ಲಿ, ಕೇವಲ ಒಂದೇ ಒಂದು ಬಾರಿ. ಆತನು ಬಂದು ಒಂದೇ ಬಾರಿ ತನ್ನ ಜ್ಞಾನದ ಶಕ್ತಿಯಿಂದ ಸರ್ವರ ಸದ್ಗತಿ ಮಾಡುತ್ತಾನೆ. ಎಂತಹ ತರ್ಕಬದ್ಧವಾದ ಮತ್ತು ನಿಖರವಾದ ಸತ್ಯವಿದು! ಆದರೆ ಈ ಜ್ಞಾನವನ್ನ ಕೇವಲ ಬುದ್ಧಿಯಿಂದ ಒಪ್ಪಿಕೊಳ್ಳೋದಲ್ಲ, ಅದನ್ನು ಪ್ರಾಯೋಗಿಕ ಜೀವನದಲ್ಲಿ ನಮ್ಮ ನರನಾಡಿಗಳಲ್ಲಿ ಇಳಿಸಿಕೊಳ್ಳುವುದು ಅತಿ ಮುಖ್ಯ. ಹೌದು, ಪ್ರಾಯೋಗಿಕ ಧಾರಣೆ ಬಹಳ ಮುಖ್ಯ. ಇಲ್ಲಿ ನನಗೆ ಅಪ್ರಯತ್ನವಾಗಿ ದಾದೀಜಿಯವರ ಜೀವನದ ಉದಾಹರಣೆ ನೆನಪಾಗುತ್ತಿದೆ. ದಾದೀಜಿಯವರು ಮಾಮಾ ಮತ್ತು ಬಾಬಾ ಅವರ ಈ ಪ್ರತಿಯೊಂದು ಮಹಾವಾಕ್ಯವನ್ನು ಕೇವಲ ಕೇಳಲಿಲ್ಲ, ಬದುಕಿ ತೋರಿಸಿದರು ಅಲ್ವಾ? ಖಂಡಿತ. ದಾದೀಜಿಯವರು ನಮಗೆಲ್ಲರಿಗೂ ಒಂದು ಅದ್ಭುತ ಆದರ್ಶ. ಅವರಲ್ಲಿ ಎಂತಹ ಸಂಪೂರ್ಣ ಬೇಹದ್ದಿನ ವೈರಾಗ್ಯ ಇತ್ತು ಎಂದರೆ ಅದು ಕೇವಲ ಕಾಡಿಗೆ ಹೋಗುವ ವೈರಾಗ್ಯವಾಗಿರಲಿಲ್ಲ. ಅವರ ದಿನನಿತ್ಯದ ಜೀವನದಲ್ಲಿ ಹೊರಗಡೆ ಎಂತಹದ್ದೇ ಬಿರುಗಾಳಿ ಬರಲಿ, ಆರ್ಥಿಕ ಮುಗ್ಗಟ್ಟು ಇರಲಿ ಅಥವಾ ಯಾರಾದರೂ ನಿಂದಿಸಲಿ, ದಾದೀಜಿಯವರು ಎಂದಿಗೂ ಅಚಲ ಅಡೋಲರಾಗಿ ಇರ್ತಿದ್ರು. ಹೌದು, ಅವರ ಮುಖದಲ್ಲಿ ಸದಾ ಮುಗುಳುನಗೆ ಇರುತ್ತಿತ್ತು. ಸೇವೆ ಮಾಡುವಾಗ ಅವರ ವೃತ್ತಿ ಸಂಪೂರ್ಣ ನಿಷ್ಕಾಮವಾಗಿತ್ತು. ದಾದೀಜಿಯವರ ಜೀವನವೇ ರಾಜಋಷಿ ಎಂಬ ಸಂಕೇತಕ್ಕೆ ಸಾಕ್ಷಿಯಾಗಿದೆ. ರಾಜಋಷಿ ಎಂಥ ಸುಂದರ ಪದ! ಒಂದೆಡೆ ಋಷಿಯಂತಹ ತ್ಯಾಗ, ಅಹಂಕಾರ ಶೂನ್ಯತೆ, ಮತ್ತೊಂದೆಡೆ ತಮ್ಮ ಇಂದ್ರಿಯಗಳ ಮೇಲೆ, ತಮ್ಮ ಮನಸ್ಸಿನ ಮೇಲೆ ರಾಜನಂತಹ ಸಂಪೂರ್ಣ ಅಧಿಕಾರ ಮತ್ತು ಗಾಂಭೀರ್ಯ. ಇದನ್ನೇ ನಾವು ಪ್ರಾಯೋಗಿಕ ಜ್ಞಾನ ಎನ್ನುವುದು ಅಲ್ವಾ? ಅಕ್ಷರಶಃ ಸತ್ಯ. ದಾದೀಜಿಯವರು ನಮ್ಗೆಲ್ಲರಿಗೂ ಒಂದು ಜೀವಂತ ಮಾರ್ಗದರ್ಶಕರಾಗಿದ್ದಾರೆ. ಇದೇ ರಾಜಋಷಿ ಸ್ಥಿತಿಯ ಬಗ್ಗೆ ಬಾಬಾ ಇಂದಿನ ಅವ್ಯಕ್ತ ಸೂಚನೆಯಲ್ಲೂ ಬಹಳ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಹೌದು, ಅವ್ಯಕ್ತ ಸೂಚನೆಯಲ್ಲಿ ಬಹಳ ಆಳವಾದ ಮಾತಿದೆ. ನಮಗೆ ದೈನಂದಿನ ಜೀವನದಲ್ಲಿ ಮಾಯೆಯ ವಿಘ್ನಗಳು ಎದುರಾದಾಗ ನಮ್ಮ ಮನಸ್ಸನ್ನು ದಾದೀಜಿಯವರಂತೆ ಶಾಂತವಾಗಿ ಅಚಲವಾಗಿ ಇಡುವುದು ಹೇಗೆ ಎಂಬುದಕ್ಕೆ ಬಾಬಾ ದಾರಿ ತೋರಿಸಿದ್ದಾರೆ. ಬಾಬಾ ಹೇಳ್ತಾರೆ, ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಆದರೆ ಈ ನಿಶ್ಚಯದ ಫೌಂಡೇಶನ್ನನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವುದು ಹೇಗೆ? ಏಕೆಂದರೆ ನಮ್ಮ ಜೀವನದಲ್ಲಿ ದಿಢೀರನೆ ಏನಾದರೂ ಅನಾಹುತ ನಡೆದಾಗ, ಉದ್ಯೋಗ ಹೋದಾಗ ಅಥವಾ ನಮ್ಮ ಆಪ್ತರು ನಮ್ಮನ್ನು ತಪ್ಪು ತಿಳಿದುಕೊಂಡಾಗ ನಮ್ಮ ಮನಸ್ಸಿನಲ್ಲಿ ನೂರಾರು ವ್ಯರ್ಥ ಸಂಕಲ್ಪಗಳು ಮೂಡ್ತವಲ್ವಾ? ಇದು ಪ್ರತಿಯೊಬ್ಬರಿಗೂ ಆಗುವ ಅನುಭವ. ಹೀಗೆ ಏಕೆ ಆಯಿತು, ನನಗೆ ಏಕೆ ಹೀ ಕಷ್ಟ, ಮುಂದೇನಾಗುವುದು ಎಂಬ ಪ್ರಶ್ನಾರ್ಥಕ ಚಿಹ್ನೆಗಳು ನಮ್ಮನ್ನು ಕೊರೆಯಲು ಶುರು ಮಾಡ್ತವೆ. ಆ ಬಿರುಗಾಳಿಯ ಸಮಯದಲ್ಲಿ ನಾವು ದಾದೀಜಿಯವರಂತೆ ಅಚಲರಾಗಿರುವುದು ಹೇಗೆ? ಈ ಪ್ರಶ್ನೆ ಪ್ರತಿಯೊಬ್ಬ ಸಾಧಕನ ಮನಸ್ಸಿನಲ್ಲೂ ಬರ್ತದೆ. ಅದಕ್ಕೆ ತಂದೆ ಒಂದು ಸ್ಪಷ್ಟವಾದ ಪ್ರಾಯೋಗಿಕವಾದ ಉಪಾಯವನ್ನು ನೀಗಿದ್ದಾರೆ. ಆ ಉಪಾಯ ಯಾವುದು? ಬಾಬಾ ಹೇಳ್ತಾರೆ, ಪ್ರಶ್ನಾರ್ಥಕ ಚಿಹ್ನೆಯ ವಕ್ರದಾರಿಯನ್ನು ಹಿಡಿಯಬೇಡಿ. ನೋಡಿ, ಪ್ರಶ್ನಾರ್ಥಕ ಚಿಹ್ನೆ ನೋಡಲು ಡೊಂಕಾಗಿರ್ತದೆ ಅಲ್ವಾ? ಹೌದು, ಅದು ಡೊಂಕಾಗಿದೆ. ಅದು ನಮ್ಮ ಆಲೋಚನೆಗಳನ್ನು ಗೊಂದಲದ ಸುಳಿಯಲ್ಲಿ ದೂಡ್ತದೆ. ಅದರ ಬದಲಾಗಿ ಕಲ್ಯಾಣದ ಬಿಂದುವನ್ನಿಡಿ, ಅಂದ್ರೆ ಫುಲ್ ಸ್ಟಾಪ್ ಇಡಿ. ಫುಲ್ ಸ್ಟಾಪ್, ಪೂರ್ಣವಿರಾಮ. ಹೌದು. ಏನೇ ನಡೆದರೂ ನಾಟಕದಲ್ಲಿ ಪ್ರತಿಯೊಂದು ದೃಶ್ಯವೂ ನಿಖರವಾಗಿದೆ ಮತ್ತು ಅದರಲ್ಲಿ ಖಂಡಿತವಾಗಿಯೂ ನನ್ನದೊಂದು ಕಲ್ಯಾಣ ಅಡಗಿದೆ ಎಂಬ ಸಮರ್ಥ ಸಂಕಲ್ಪ ಮಾಡಬೇಕು. ಅಂದ್ರೆ ದೃಶ್ಯವನ್ನ ನೋಡಿ ಹೆದರಬಾರ್ದು. ಖಂಡಿತ ಹೆದರಬಾರ್ದು. ಈ ರೀತಿ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಇಟ್ಟಾಗ ನಮ್ಮ ಶಕ್ತಿ ಪೋಲಾಗುವುದು ನಿಲ್ಲುತ್ತದೆ. ಆಗ ನಮ್ಮಲ್ಲಿ ಬೇಹದ್ದಿನ ವೈರಾಗ್ಯ ಅಂದ್ರೆ ದೃಷ್ಟಿಗಳಿಂದ ಪ್ರಭಾವಿತರಾಗದ ಸ್ಥಿತಿ ಬರುತ್ತದೆ. ಎಂತಹ ಶಕ್ತಿಶಾಲಿ ಸ್ಥಿತಿ ಇದು! ಈ ಬೇಹದ್ದಿನ ವೈರಾಗ್ಯದಿಂದ ನಾವು ನಷ್ಟಮೋಹರಾಗ್ತೀವಿ. ನಮ್ಮ ಸುತ್ತ ಎಂಥದೇ ಆಘಾತಕಾರಿ ದೃಶ್ಯ ಬಂದ್ರೂ ನಾವು ಗಾಬರಿಯಾಗುವುದಿಲ್ಲ. ಅಂಗದನಂತೆ ಅಚಲ ಅಡೋಲರಾಗಿರ್ತೇವೆ. ಅಂದ್ರೆ ನಾಟಕದ ಮೇಲೆ ಸಂಪೂರ್ಣ ನಿಶ್ಚಯ ಇದ್ದಾಗ ಮಾತ್ರ ಆ ಪೂರ್ಣವಿರಾಮವನ್ನ ಇಡ್ಲು ಸಾಧ್ಯ. ಇದು ನಿಜಕ್ಕೂ ಒಂದು ಉನ್ನತವಾದ ಆನಂದಮಯವಾದ ಸ್ಥಿತಿ. ಹೌದು, ಇದು ಯೋಗದ ಸ್ಥಿತಿ. ಈ ಸ್ಥಿತಿಯನ್ನು ಕೇವಲ ಮಾತುಗಳಿಂದಲ್ಲ, ಅನುಭವದಿಂದ ತಲುಪಲು ನಮ್ಮನ್ನು ನಾವು ದೇಹದಿಂದ ಬೇರ್ಪಡಿಸಿ ಆತ್ಮನೆಂದು ಅನುಭವ ಮಾಡುವುದು ಅತ್ಯವಶ್ಯಕ. ಬನ್ನಿ, ಆತ್ಮಿಕ ಸ್ವರೂಪರೇ, ಈಗ ಕೆಲವು ನಿಮಿಷಗಳ ಕಾಲ ನಮ್ಮ ದಿನನಿತ್ಯದ ಎಲ್ಲಾ ಜಂಜಾಟಗಳಿಗೆ ಒಂದು ಫುಲ್ ಸ್ಟಾಪ್ ಇಡೋಣ. ಫುಲ್ ಸ್ಟಾಪ್ ಇಡೋಣ. ನಮ್ಮನ್ನು ನಾವು ಸಂಪೂರ್ಣವಾಗಿ ಮರೆಯೋಣ. ಈ ಹೊರಗಿನ ಭೌತಿಕ ಪ್ರಪಂಚದ ಗದ್ದಲಗಳಿಂದ, ಸಂಬಂಧಗಳ ಕಟ್ಟುಪಾಡುಗಳಿಂದ ನನ್ನ ಮನಸ್ಸನ್ನು ನಾನು ನಿಧಾನವಾಗಿ ಹಿಂದಕ್ಕೆ ಪಡೆಯುತ್ತಿದ್ದೇನೆ.
ಹೌದು, ಮನಸ್ಸು ಶಾಂತವಾಗ್ತಿದೆ. ನಾನು ಈ ಶರೀರವಲ್ಲ, ಈ ಮೂಳೆ ಮಾಂಸ ರಕ್ತಗಳಿಂದಾದ ಪಂಜರ ನಾನಲ್ಲ. ನಾನೊಂದು ದಿವ್ಯ ಜ್ಯೋತಿ. ನಾನು 2 ಹುಬ್ಬುಗಳ ಮಧ್ಯೆ ಭ್ರೂಕುಟಿಯ ಸಿಂಹಾಸನದಲ್ಲಿ ಹೊಳೆಯುತ್ತಿರುವ ಒಂದು ಅದ್ಭುತವಾದ ಚೈತನ್ಯ ಜ್ಯೋತಿ. ನಾನೊಂದು ಪ್ರಶಾಂತವಾದ ಪವಿತ್ರವಾದ ಆತ್ಮ. ಹೌದು, ಪವಿತ್ರವಾದ ಆತ್ಮ. ಈಗ ನನ್ನ ದೃಷ್ಟಿ ಮೇಲಕ್ಕೆ, ಈ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ದಾಟಿ ಬಹುದೂರ ಆ ಕೆಂಪು ಬಂಗಾರದ ಬೆಳಕಿನ ಪ್ರಪಂಚ ಪರಮಧಾಮದ ಕಡೆಗೆ ಹೋಗುತ್ತಿದೆ. ಪರಮಧಾಮ, ಶಾಂತಿಯ ಧಾಮ. ಅಲ್ಲಿ ನನ್ನ ಪರಮತಂದೆ, ಸರ್ವಶಕ್ತಿಮಂತ ಅವಿನಾಶಿ ಶಿವಬಾಬಾ ಪರಮ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಹೊಳೆಯುತ್ತಿದ್ದಾರೆ. ಆ ಜ್ಞಾನಸೂರ್ಯನ ದಿವ್ಯ ಪ್ರಕಾಶ, ಹೌದು, ಆ ಪರಮಪಿತನಿಂದ, ಆ ಜ್ಞಾನಸೂರ್ಯನಿಂದ ಪವಿತ್ರತೆಯ, ಮಧುರ ಪ್ರೀತಿಯ ಮತ್ತು ಅತೀವ ಶಾಂತಿಯ ದಿವ್ಯ ಕಿರಣಗಳು ಜಲಪಾತದಂತೆ ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಶಾಂತಿಯ ಕಿರಣಗಳು. ನನ್ನೊಳಗಿರುವ ಜನ್ಮಜನ್ಮಾಂತರದ ಈ ದೇಹಾಭಿಮಾನದ ಕತ್ತಲು, ಆ ಅಹಂಕಾರದ ಕೊಳೆ ಮೆಲ್ಲ ಮೆಲ್ಲನೆ ತೊಳೆದು ಹೋಗುತ್ತಿದೆ, ಕರಗಿ ಹೋಗುತ್ತಿದೆ. ಹೌದು, ಆತ್ಮವು ಸಂಪೂರ್ಣ ಶುದ್ಧವಾಗುತ್ತಿದೆ. ನಾನು ಸಂಪೂರ್ಣವಾಗಿ ಹಗುರಾಗುತ್ತಿದ್ದೇನೆ, ಅತ್ಯಂತ ಶುದ್ಧ, ನಿರ್ಮಲ ಮತ್ತು ಶಕ್ತಿಶಾಲಿಯಾಗುತ್ತಿದ್ದೇನೆ. ತಂದೆಯ ಆ ಅಪಾರ ಪ್ರೀತಿಯ ಮಡಿಲಲ್ಲಿ ನಾನು ಸಂಪೂರ್ಣ ನಿಶ್ಚಿಂತ, ಸದಾ ನಿರ್ಭಯ, ಸಂಪೂರ್ಣ ಶಾಂತ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ಎಂತಹ ಅದ್ಭುತವಾದ, ಇಂದ್ರಿಯಾತೀತವಾದ, ಆಳವಾದ ಶಾಂತಿಯ ಅನುಭವವಿದು. ಖಂಡಿತ. ಆತ್ಮಿಕ ಮಕ್ಕಳೇ, ಇಂದು ನಾವು ಬಾಬಾ ಅವರ ಈಶ್ವರಿಯ ಮಹಾವಾಕ್ಯಗಳ ಮಂಥನದಿಂದ ಅನೇಕ ಗಹನವಾದ ರಹಸ್ಯಗಳನ್ನು ಅರಿತೆವು. ಹೌದು, ಬಹಳಷ್ಟು ವಿಷಯಗಳನ್ನು ಮನನ ಮಾಡಿಲೆವು. ದೇಹಾಭಿಮಾನವೆಂಬ ಭಿಕ್ಷುಕನ ವಕ್ರದೃಷ್ಟಿಯ ಕನ್ನಡಕವನ್ನು, ಆ ಕೊಳೆಯಾದ ಪಾತ್ರವನ್ನು ಕಳಚಿಟ್ಟು ಆತ್ಮಾಭಿಮಾನಿಗಳಾಗಿ ಗುಪ್ತ ಯುದ್ಧವನ್ನು ಗೆಲ್ಲುವ ವಿಧಿಯನ್ನು ತಿಳಿದೆವು ಅಲ್ವಾ? ಮೂಲಕ ಕ್ಷೀರಖಂಡವಾಗಿ ಅಹಂಕಾರವಿಲ್ಲದೆ ಬೆರೆತು ವಿಶ್ವದ ಕಲ್ಯಾಣಕಾರಿಗಳಾಗುವ ಮಹತ್ವವನ್ನು ಅರಿತೆವು. ಮಾಮಾ ಅವರ ತರ್ಕಬದ್ಧ ಜ್ಞಾನವು ಬಹಳ ಸ್ಪಷ್ಟವಾಗಿತ್ತು. ಖಂಡಿತ. ಮಾಮಾ ಅವರ ಅಮೂಲ್ಯ ತರ್ಕಬದ್ಧ ವಚನಗಳಿಂದ ಪರಮಾತ್ಮನ ಸತ್ಯ ಸ್ವರೂಪವನ್ನು, ನಾವು ಆತನ ಅಂಶಗಳಲ್ಲ, ಮಕ್ಕಳಾಗಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಂಡೆವು. ಮತ್ತು ದಾದೀಜಿಯವರ ಜೀವನದ ಆದರ್ಶ. ನಿಖರವಾಗಿ. ಅಂತಿಮವಾಗಿ ದಾದೀಜಿಯವರಂತೆ ರಾಜಋಷಿಯಾಗಿ ಬೇಹದ್ದಿನ ವೈರಾಗ್ಯವನ್ನು ಅಳವಡಿಸಿಕೊಂಡು ಪ್ರಶ್ನಾರ್ಥಕ ಚಿಹ್ನೆಯ ಬದಲು ಪೂರ್ಣ ವಿರಾಮವನ್ನು ಇಡುವ ಪ್ರೇರಣೆ ಪಡೆದೆವು. ಹೌದು, ಇದು ನಮ್ಮೆಲ್ಲರ ಗುರಿಯಾಗಿದೆ. ಈಗ ಇಂದಿನ ಈ ಆತ್ಮಿಕ ಮಂಥನವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ, ಪ್ರಚೋದನಾತ್ಮಕವಾದ ಚಿಂತನೆಯನ್ನು ನಿಮ್ಮ ಸ್ವಯಂ ಪರಿಶೀಲನೆಗಾಗಿ ಬಿಡುತ್ತಿದ್ದೇನೆ. ಆತ್ಮಾವಲೋಕನ ಬಹಳ ಮುಖ್ಯ. ಬಾಬಾ ಹೇಳುತ್ತಾರೆ, ಈ ಸಂಗಮ ಯುಗದಲ್ಲಿ, ಈ ಅಮೂಲ್ಯವಾದ ಸಮಯದಲ್ಲಿ ನಾವು ಮಾಡುವ ಒಂದು ಸಣ್ಣ ತಪ್ಪು ಅಥವಾ ಒಂದು ಕ್ಷಣದ ದೇಹಾಭಿಮಾನ ನಮ್ಮ ಕಲ್ಪಾಂತರದ ಶ್ರೇಷ್ಠ ಪದವಿಯನ್ನು ಭ್ರಷ್ಟ ಮಾಡಬಲ್ಲದು. ಹೌದು, ಇದು ಎಚ್ಚರಿಕೆಯ ಮಾತು. ಹಾಗಾದ್ರೆ ಈ ಕ್ಷಣದಲ್ಲಿ, ಹೌದು, ನೀವು ಈ ಮಾತುಗಳನ್ನು ಕೇಳುತ್ತಿರುವ ಇದೇ ನಿಮಿಷದಲ್ಲಿ, ನಿಮ್ಮ ಮನಸ್ಸಿನ ಆಳದಲ್ಲಿ ನೀವು ಬಿತ್ತಿರುವ ಸಂಕಲ್ಪದ ಬೀಜ ಎಂಥದ್ದಾಗಿದೆ? ಎಂತಹ ಅದ್ಭುತ ಪ್ರಶ್ನೆ. ಅದು ಭವಿಷ್ಯದ ಶ್ರೇಷ್ಠ ರಾಜಋಷಿ ಪದವಿಯನ್ನು ನೀಡುವ ಸತೋಗುಣಿ ಕಲ್ಯಾಣಕಾರಿ ಬೀಜವೇ, ಅಥವಾ ಭಿಕ್ಷುಕನ ಪಾತ್ರಕ್ಕೆ ಮರಳಿಸುವ ಪ್ರಶ್ನಾರ್ಥಕ ಚಿಹ್ನೆಗಳ ದೇಹಾಭಿಮಾನದ ಬೀಜವೇ? ಒಮ್ಮೆ ಕಣ್ಣು ಮುಚ್ಚಿ ಅತ್ಯಂತ ಆಳವಾಗಿ ಯೋಚಿಸಿ. ಸದಾ ನೆನ್ಪಿರ್ಲಿ ಆತ್ಮಿಕ ಸ್ವರೂಪರೇ, ಬಾಬಾ ಹೇಳ್ತಾರೆ, ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ನಾಟಕದ ಪ್ರತಿಯೊಂದು ದೃಶ್ಯಕ್ಕೂ ಫುಲ್ ಸ್ಟಾಪ್ ಇಡುತ್ತಾ ನಷ್ಟಮೋಹ, ಅಚಲ ಅಡೋಲರಾಗಿರಿ ಮತ್ತು ಪರಮತಂದೆ ಬಾಬಾ ಅವರ ಆ ಅಪಾರ ಪ್ರೀತಿಯ ಛತ್ರಛಾಯೆಯಲ್ಲಿ ಸದಾ ನಿರ್ಭಯವಾಗಿರಿ. ಓಂ ಶಾಂತಿ. ಓಂ ಶಾಂತಿ.